ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಒಂದು ಲೇವಡಿಯನ್ನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಬಹಳ ಹಮ್ಮಿನಿಂದ ಯಾಕೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸ್ಪಷ್ಟತೆ ಇದೆ. ಕಾಂಗ್ರೆಸ್ಗಿಂತ ಟಿಎಂಸಿ ತುಂಬಾ ಆರಾಮಾಗಿ ವಿಪಕ್ಷ ಏನು ಇವರು ಎಲ್ಲಾ ಕಡೆ ಇದ್ರೂ ಕೂಡ ಇವ್ರ ಹತ್ರ ಏನು ಶಕ್ತಿ ಇಲ್ಲ ಅಂದ್ರೂ ಕೂಡ ಟಿಎಂಸಿ ಆರಾಮಾಗಿ ಗೆಲ್ಲುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಕಾಂಗ್ರೆಸ್ನ ಯಾವುದೇ ಸಪೋರ್ಟ್ ಬೇಡ ತನಗೆ, ಹೀಗಾಗಿ ಗೆಲ್ಲುತ್ತೆ ಅನ್ನೋ ಒಂದು ಹಮ್ಮಿನಿಂದಲೇ ಮಮತಾ ಬ್ಯಾನರ್ಜಿ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ. ಕಾಂಗ್ರೆಸ್ ಒಟ್ಟು ಗೆಲ್ಲೋ ಸ್ಥಾನಗಳನ್ನ ಟಿಎಂಸಿ ಗೆದ್ದು ಬಿಡುತ್ತೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಏನ್ ಹೇಳಿದ್ದಾರೆ ನೋಡ್ಕೊಳ್ಳೋಣ ಬನ್ನಿ. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಗೆ ಒಂದು ಸೀಟನ್ನು ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದಂಥವರು, ಒಂದು ರೀತಿ ಗೆಲ್ಲಕ್ಕೆ ಅಯೋಗ್ಯರು ಅಂತ ಮಮತಾ ಬ್ಯಾನರ್ಜಿ ಅವರು ತಿಳ್ಕೊಂಡಿರೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ಗಿಂತ ದೇಶದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಎಂ ಪಿಗಳನ್ನು ಗೆಲ್ಲುತ್ತೋ ಅಷ್ಟನ್ನು ನಾನು ಪಶ್ಚಿಮ ಬಂಗಾಳದಲ್ಲೇ ನಾನು ಗೆಲ್ತೀನಿ ಅನ್ನೋ ಒಂದು ಹಂಬಿನಿಂದ ಮಮತಾ ಬ್ಯಾನರ್ಜಿ ಅವರು ಆ ರೀತಿ